ಸತ್ಯಂ ಶಿವಂ ಸುಂದರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯ ಮಗುವಾಗಿದ್ದಾಗ ಮಾತ್ರ ಖುಷಿಯಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ. ಬೆಳೀತಾ ಬೆಳೀತಾ ಅವನ ಸಮಸ್ಯೆಗಳು, ಜವಾಬ್ದಾರಿಗಳು ಬೆಳೀತಾ ಹೋಗುತ್ತೆ. ಸಮಸ್ಯೆ ಅನ್ನೋದು ಅಂಬಾನಿಗೂ ಇರುತ್ತೆ, ರೋಡ್ ಸೈಡ್ನಲ್ಲಿರೋ ಭಿಕ್ಷುಕನಿಗೂ ಇರುತ್ತೆ. ಕೆಲವೊಂದು ಸಮಸ್ಯೆಗಳನ್ನ ಅವನೇ ಬಗೆಹರಿಸ್ಕೊಳ್ತಾನೆ, ಮತ್ತೆ ಕೆಲವೊಂದನ್ನು ಇನ್ನೊಬ್ಬರ ಹತ್ರ ಹೇಳಿ ಬಗೆಹರಿಸ್ಕೊಳ್ತಾನೆ. ಯಾವ ಸಮಸ್ಯೆ ಯಾರಿಂದನೂ ಬಗೆಹರಿಯಲ್ವೋ ಆಗ ದೇವರ ಮೊರೆ ಹೋಗ್ತಾನೆ. ಅಂಥ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಹೋಗಲಾಡಿಸೋ ದೇವರು, ದೇವಸ್ಥಾನ, ಜನರ ಅನುಭವಗಳು, ಇವುಗಳನ್ನೆಲ್ಲ ಕಲೆ ಹಾಕಿ ನಿಮಗೆ ತೋರಿಸ್ತಾ ಇರೋ ಕಾರ್ಯಕ್ರಮನೇ ಸತ್ಯಂ ಶಿವಂ ಸುಂದರಂ. ನಮಗೆ ನಿಮಗೆ ಎಲ್ಲ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸೋ ವಿಷಯ ಯಾವ್ದು ಹೇಳಿ? ಭವಿಷ್ಯ. ಯಾರಾದರೂ ನಮ್ಮ ಜಾತಕ ನೋಡಿ ಭವಿಷ್ಯ ಹೇಳ್ತಾರೆ ಅಂದ ತಕ್ಷಣ ಹಾಗೆ ಕಿವಿ ನೆಟ್ಗಾಗಿ ಹೋಗ್ಬಿಡುತ್ತೆ. ಹಾಗೇನಾದರೂ ಜಾತಕದಲ್ಲಿ ದೋಷ ಇದ್ದು ಅದಕ್ಕೆ ಪರಿಹಾರ ಸಿಗದೇ ಇದ್ದರೆ ಮನುಷ್ಯ ಹಾಗೆ ವಿಲಿವಿಲಿ ಅಂತ ಒದ್ದಾಡ್ಬಿಡ್ತಾನೆ. ಅಂಥ ಜಾತಕ ದೋಷ ನಿವಾರಣೆಗೆ ಅಂತಲೇ ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ. ಆ ಗಣೇಶನ ದರ್ಶನ ಮಾಡೋಕ್ಕೂ ಮೊದಲು ಅಂಥ ಸಮಸ್ಯೆಯಲ್ಲಿದ್ದವರೊಬ್ಬರ ಕಥೆನ ನೋಡೋಣ. ಈ ಹುಡುಗಿ ಸಾಯೋದಕ್ಕೆ ಹೊರಟಿದ್ದಾಳೆ. ಸಾವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ? ಹಾಗಿದ್ದಿದ್ರೆ ಭೂಮಿ ಮೇಲೆ ನಾವು ನೀವು ಯಾರೂ ಬದುಕ್ತಾನೆ ಇರ್ತಿರ್ಲಿಲ್ಲ. ಈ ಹುಡುಗಿ ಸಾಯೋಂಥ ಪರಿಸ್ಥಿತಿ ಆದರೂ ಏನು? ಬನ್ನಿ ಅವಳ ಕತೆ ನೋಡೋಣ. ಅವಳ ಜಾತಕದಲ್ಲಿ ದೋಷ ಇರೋದು ಅವಳ ತಪ್ಪಶಾಸ್ತ್ರಗಳೇ. ನಿಮಗೆ ಗೊತ್ತು, ಅವಳ ಮದುವೆಗೋಸ್ಕರ ನಾವು ಮಾಡದೇ ಇರೋ ಪೂಜೆ ಪುನಸ್ಕಾರಗಳಿಲ್ಲ, ಸುತ್ತದೇ ಇರೋ ದೇವಸ್ಥಾನಗಳಿಲ್ಲ. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಇವಳಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಇದ್ದವರಿಗೆಲ್ಲ ಮದುವೆ ಆಗಿ ಹೋಗಿದೆ. ನೋಡಿ ರಾಯರೇ, ನಿಮ್ಮ ಆಸೆ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದರೆ ಈ ಜಾತಕಕ್ಕೆ ಇದೇ ಥರ ದೋಷ ಇರುವಂತಹ ಜಾತಕದವ್ರನ್ನ ಮದುವೆ ಮಾಡ್ಕೊಡ್ಬೇಕು. ಅದೇ ಇದಕ್ಕೆ ಪರಿಹಾರ. ಆದರೆ ಅಂಥದೇ ದೋಷ ಇರುವಂಥ ಜಾತಕದ ವರ ಸಿಗಬೇಕಲ್ವಾ? ಸಿಕ್ಕಿದ್ರು ಎಲ್ಲ ರೀತಿಲಿ ಒಪ್ಪಿಗೆ ಆಗಬೇಕಲ್ಲ. ಅದಕ್ಕೆ ಒಂದೇ ಪರಿಹಾರ ಇರೋದು ಶಾಸ್ತ್ರಗಳೇ. ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಏನು? ಅದು ಜಾತಕನ ಬದಲಾಯಿಸ್ಬಿಡೋಣ ಅಂತ. ಅಪಚಾರ ಕಣ್ರಿ. ಹಾಗೆ ಮಾಡಿದ್ರೆ ನಿಮ್ಮ ಮಗಳ ಜೀವನ ಸದ್ಯಕ್ಕೆ ಸರಿ ಹೋಗ್ಬೋದು. ಮುಂದೆ ಅವಳಿಗೆ ತಾನೇ ತೊಂದರೆ. ಪರವಾಗಿಲ್ಲ ಶಾಸ್ತ್ರಗಳೇ, ಅಂತೂ ಅವಳು ಮದುವೆ ಅಂತ ಒಂದಾದರೆ ಸಾಕು. ನಾನು ಮಾಡಲ್ಲ. ಅಯ್ಯಯ್ಯೋ, ದಯವಿಟ್ಟು ಹಾಗನ್ಬೇಡಿ ಶಾಸ್ತ್ರಗಳೇ. ಬೇಕಾದ್ರೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ಈ ಒಂದು ಕೆಲಸ ಮಾಡಿಕೊಟ್ಬಿಡಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ದೊಡ್ಡವರು ಹೇಳಿದ್ದಾರೆ. ಇದರಿಂದ ಏನೇ ಪಾಪ ಬಂದರೂ ನಾವು ಅನುಭವಿಸ್ತೀವಿ. ನಿಮಗೂ ಹೆಣ್ಮಕ್ಳಿದ್ದಾರೆ ಶಾಸ್ತ್ರಗಳೇ. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂತ ಈಗ ನಿಮ್ಗೆ ಅರ್ಥ ಆಗಲ್ಲ. ಮುಂದಿಂದು ದೈವ ಇಚ್ಛೆ. ರಾಹುಲ್ ಅಂತ ಇವನು MBA ಮುಗಿಸಿದಾನ. ನಮ್ಮದೇ ಆದ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಮೊದಲು ನಮ್ಮ ಯಜಮಾನರು ನೋಡ್ಕೊಳ್ತಾ ಇದ್ರು, ಈಗ ಇವನೇ ನೋಡ್ಕೊಳ್ತಾ ಇದ್ದಾನ. ರಾಹುಲ್, ಇವ್ರು ನೋಡಿದ್ರೆ ತುಂಬಾ ಒಳ್ಳೆ ಜನ ಅಂತ ಅನ್ಸುತ್ತೆ ಕಣೋ. ಜನ ಏನೋ ಒಳ್ಳೆಯವ್ರೆ. ಆ ಹುಡುಗಿನ ಗಮನಿಸಿದ್ಯಾ ನೀನು? ಅವಳ ಕಾಲು ಬೆರಳು. ನೀನ್ ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಹೇಳಿ ನಮ್ ತಲೆ ಕೆಡ್ಸ್ಬೇಡ. ಅವಳು ನೋಡಿದ ತಕ್ಷಣ ಇವಳೇ ನನ್ನ ಹೇಳ್ತಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ನಾನ್ ನಿಮ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ಅಜ್ಜಿ, ನಿನ್ ಪಿಟಿಲ್ ಏನಿದ್ರು ಮನೆಗೆ ಹೋದ್ಮೇಲೆ ಅಮ್ಮನ ಎದ್ರಿಗೆ ಕುಯ್ಕೋ. ನಮ್ ಜೀವನ ಹೇಗಿರ್ಬೇಕು ಅಂತ ನಾನು ಪ್ಲಾನ್ ಮಾಡಿದೀನಿ. ಅವಳಿಗೋಸ್ಕರ ನನ್ನ ಜೀವನ ಏನು, ಜೀವನೇ ಬಲಿ ಕೊಡ್ತೀನಿ. ಲೋ ರಾಹುಲ್, ಇದೆಲ್ಲ ಅಪಶಕ್ನ ಕಣೋ. ಶುಭ ಕಾರ್ಯಕ್ಕೆ ಹೋಗೋವಾಗ ಹೀಗೆಲ್ಲ ಆಗಬಾರ್ದು. ನನ್ನ ಮಾತು ಕೇಳು. ಯಾವುದಕ್ಕೂ ಒಂದ್ಸಲ ಜಾತಕ. ಛೇ ಸುಮ್ಮನೆ ರಜ್ಜಿ, ಇದು ನನ್ನ ಪ್ರಾಬ್ಲಮ್. ನೀ ಏನೇನೋ ಲಿಂಕ್ ಮಾಡಬೇಡ. ಗಾಡಿ ಓಡಿಸುವಾಗ ನನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿದೆ, ಅದಕ್ಕೆ ಹೀಗಾಗಿದ್ದು. ಲೇ ಲಲಿತಾ, ನೀನಾದರೂ ಸ್ವಲ್ಪ ಹೇಳೆ. ಅಮ್ಮ, ನೀನು ತಲೆ ಕೆಡ್ಸ್ಕೊಳ್ಳೋವಂಥದ್ದು ಏನೂ ಆಗಿಲ್ಲ. ಇನ್ನು ಮುಂದೆ ಮದುವೆಗೆ ಏನು ತಯಾರಿ ಮಾಡಬೇಕು ಅದ್ರ ಕಡೆ ಲಕ್ಷ್ಯ ಕೊಡು. ಮದುವೆ ಮನೆಯಲ್ಲಿ ತುಂಬ ಟೆನ್ಷನ್ಲಿದ್ದವರು ಅಂದರೆ ಒಬ್ಬಳೇ, ಅದು ನೀನು. ಯಾಕೆ, ಏನಾಯ್ತು? ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು. ಹಲೋ, ಏನಾಯ್ತು? ಎಲ್ಲಿದ್ದೀರಿ ನೀವೆಲ್ಲ ಈಗ? ಎಸ್
ನಾ ಬರ್ತೀನಿ, ಇವಾಗಲೇ ಬರ್ತೀನಿ. ರೀ ಯಾಕ್ರಿ ಏನಾಯ್ತು? ಪ್ರತಿಮಾ, ನಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದ ಕಳಿಸಿರೋ ಗಾಡಿ ಆಕ್ಸಿಡೆಂಟ್ ಆಯ್ತಂತೆ ಕಣೆ. ಯಾವುದೋ ಪೆಟ್ರೋಲ್ ಟ್ಯಾಂಕರ್ ಗಾಡಿ ಗುದ್ದಿ ಎಲ್ಲ ಸುಟ್ಟು ಹೋಯ್ತಂತೆ ಗಾಡಿ. ಹೆತ್ತೋರು ಜವಾಬ್ದಾರಿ ತೀರಿಸ್ಕೊಳಕ್ ಮಾಡಿದ ತಪ್ಪಿನಿಂದ ಇವತ್ತು ಈ ಹುಡುಗಿ ಜೀವನ ಚೂರ್ಚೂರೆ ಹಾಳಾಗಿ ಸಾಯೋ ಅಂತ ಹಂತ ತಲುಪಿದೆ. ಅಜ್ಜಿಗೆ ನಾನು ನಮ್ಮ ತಂದೆ ತಾಯಿ ಜಾತಕ ತಿದ್ದಿ ಮೋಸ ಮಾಡಿ ಸುಳ್ಳು ಹೇಳಿ ಮದುವೆ ಮಾಡಿಸಿದ ವಿಷಯ ಹೇಳಿದೆ. ಅದಕ್ಕೆ ಅಜ್ಜಿ, ನನಗೆ ಗೊತ್ತಿರೋ ಒಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಹೋದರೆ ಜಾತಕದಲ್ಲಿ ಏನೇ ದೋಷ ಇದ್ದರೂ ಎಲ್ಲ ಸರಿ ಹೋಗುತ್ತಂತೆ. ನಾವು ಯಾಕೆ ಎಲ್ಲರೂ ಒಂದ್ಸಲ ಆ ದೇವಸ್ಥಾನಕ್ಕೆ ಹೋಗಿ ಬರಬಾರ್ದು? ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ಹೇಳ್ದಾಗೆ ನಾನು ನಮ್ಮ ಯಜಮಾನರು ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ ಗಣೇಶನ ಕೃಪೆಯಿಂದ ನನ್ನ ಎಲ್ಲ ಸಮಸ್ಯೆ ಬಗೆಹರಿತು. ಇವತ್ತಿನವರೆಗೂ ನನ್ನ ಗಂಡನಿಗೆ ನನ್ನ ಜಾತಕದ ವಿಷಯ ಗೊತ್ತಿಲ್ಲ. ಆದರೂ ನಾವು ಸಂತೋಷವಾಗಿ ಆ ಗಣೇಶನ ಕೃಪೆಯಿಂದ ಜೀವನ ನಡೆಸ್ತಾ ಇದ್ದೀವಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳಿದಾಗ ರಾಘವೇಂದ್ರ ಭಟ್ರು ಹೇಳಿದ್ದು ಇದು. ನಿನಗೊಂದು ಮಂದಿರ ಕಟ್ಟಬೇಕಂತ ನಾನು ಮನಸ್ಸಿನಲ್ಲಿ ಮಾಡಿದ್ದೇನೆ. ಅದನ್ನು ಯಾರಿಗೆ ಬುದ್ಧಿ ಕೊಟ್ಟು ಅದನ್ನು ಆ ಮಂದಿರ ನಿರ್ಮಾಣ ಮಾಡಿಕೊಳ್ಳೋದು ನನ್ನ ಹತ್ರ ಶಕ್ತಿ ಇಲ್ಲ. ಶೀಘ್ರವಾಗಿ ಮಂದಿರ ಕಟ್ಟುವಂಥ ಒಂದು ಬುದ್ಧಿಶಕ್ತಿ ಪ್ರೇರಣೆ ನನಗೆ ಕೊಡುವ ಅಂಥೇಳಿ ಆ ಉಪಾಸನೆ ವೇಳೆಯಲ್ಲಿ ನನಗೊಂದು ಜಗನ್ನಾಥ ಶೆಣಿ ಅಂತ ಹೇಳಿ ಮೈಸೂರು ಗಣೇಶ್ ಬಿಡಿ ಅವರು ಪಾಲುದಾರರವರು ಬಂದು ಅವರ ಕಷ್ಟ ಪರಿಹಾರಾರ್ಥವಾಗಿ ಅವರ ಜಾತಕವನ್ನು ತೋರಿಸಿದರು. ಅವರು ಮೈಸೂರಿನಲ್ಲೇ ಬಂದು ಇನ್ನು ಪರಿಹಾರ ಮಾಡಿಕೊಡಿ ಅಂತ ಹೇಳಿದರು. ಜಪ ತಪಾದಿಗಳನ್ನು ಮಾಡೋದಿತ್ತು, ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದೆ. ಮಾಡ್ಕೊಂಡು ಬರುವಾಗ ಅವರಿಗೆ ಒಂದು ನಾನು ಮಾತು ಹೇಳಿದೆ. ತಂದೆಯವರ ಒಂದು ಹೇಳಿದ ಆಜ್ಞೆಯಂತೆ ಒಂದು ಗಣೇಶ ಮಂದಿರವನ್ನು ಕಟ್ಟಲಿಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಅಂತೇಳಿ ನಾನು ಅವ್ರ ಹತ್ರ ಹೇಳಿದಾಗ ಅವರು ಒಂದು ತಿಂಗಳಲ್ಲಿ ನನಗೆ ಉತ್ತರ ಹೇಳಿದರು. ನೀನು ಹೇಳಿದ್ದು ಒಂದು ಗರ್ಭಗುಡಿಯ ವಿಷಯ, ನಾನೆಲ್ಲ ಮಂದಿರವನ್ನು ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿ ಅವರು ನನಗೆ ಪುನಃ ವಚನ ಕೊಟ್ಟರು. ಕುಟುಂಬ ಸಮೇತ ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿಕೊಂಡು ಅವರು ವೀಳ್ಯ ಕೊಟ್ಟುಕೊಂಡು ಏನು ಅದಕ್ಕೆ ಆರ್ಥಿಕವಾಗಿ ಸಹಾಯ ಬೇಕು ಅದನ್ನು ಮಾಡಿಕೊಂಡು ಶುಭ ಮುಹೂರ್ತದಲ್ಲಿ 2000ನೇ ಇಸ್ವಿ ಆ ವೇಳೆಯಲ್ಲಿ ಅವನು ಮಾಘಶುದ್ಧ ಚತುರ್ಥಿ ಗಣೇಶ ಜಯಂತಿ ಅಂತ ಹೇಳ್ತಾರೆ, ಆ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡಿತು. ಕಳೆದ 10 ವರ್ಷಗಳಿಂದಲೂ ಅನೇಕ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸಿಕೊಂಡಿದೆ, ಸೆಳೆದುಕೊಂಡಿದೆ. ಜೊತೆಗೆ ಬಂದಂತಹ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡು ವರವನ್ನು ನೀಡಿ ಅವರ ಜೀವನ, ಅವರ ಬದುಕನ್ನು ಅತ್ಯಂತ ಸುಗಮವಾಗಿ ಸಾರ್ಥಕವನ್ನಾಗಿ ಮಾಡಿದೆ. ಇಲ್ಲಿ ಜಾತಕದ ದೋಷ, ವ್ಯಾಪಾರದ ಸಮಸ್ಯೆ, ಇನ್ನು ಸಾಕಷ್ಟು ರೀತಿಯಲ್ಲಿ ಕಷ್ಟ ಅನುಭವಿಸ್ತಿರೋರು ಪರಿಹಾರಕ್ಕೋಸ್ಕರ ಗಣೇಶನ ಮಂದಿರಕ್ಕೆ ಬರ್ತಾರೆ. ಶ್ರೀ ರಾಘವೇಂದ್ರ ಭಟ್ರು ಕರಾರುವಕ್ಕಾಗಿ ತಾಳ್ಮೆ ಕೆಡದೆ ಎಲ್ಲರ ಜಾತಕಗಳನ್ನ ಪರಿಶೀಲಿಸಿ ಅವ್ರಿಗೊಂದು ಪರಿಹಾರ ಕೊಡ್ತಾರೆ. ಈ ಮಂದಿರಕ್ಕೆ ಬಂದು ಗಣೇಶನ ಹತ್ರ ಆಶೀರ್ವಾದ ಪಡ್ಕೊಂಡಿರೋ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಇಲ್ಲಿಗೆ ಬಂದಾಗ ಯಾವ ರೀತಿ ಅನುಭವ ಆಯಿತು, ಏನು ಸಮಸ್ಯೆ ಇತ್ತು ಅಂತ ಅವ್ರ ಹತ್ರ ಕೇಳಿದಾಗ, ನಮ್ಮ ತಾಯಿಗಂದರೆ ಮೆಂಟಲಿಯಾಗಿ ಫುಲ್ಲಿ ಅಬ್ನಾರ್ಮಲ್ ಆಗಿದ್ರು ಅವರು. ಅಂದರೆ ಅವರಿಗೆ ಏನು ಹೇಳ್ತಾರೆ, ಈಗ ಮ್ಯಾಡ್ ಪೀಪಲೆಲ್ಲ ಯಾವ ಥರ ಮಾಡ್ತಾರೆ ಅದೇ ಥರ ಅವರು ಮಾಡ್ತಾಯಿದ್ದು. ಸಡನ್ನಾಗಿ ಫುಲ್ ಅನ್ಕಾನ್ಷಿಯಸ್ ಅಂತ ಹೇಳ್ತಾರಲ್ಲ ಆ ಥರ ಆಗಿದ್ರು. ಮತ್ತು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ವಿ. ಫುಲ್ 1 ಮಂತ್ ಫುಲ್ ಅವರು ಹಾಸ್ಪಿಟಲ್ಲಿದ್ದರು. ಡಾಕ್ಟರ್ ಹೇಳಿದರು ಆ್ಯಕ್ಚುಲಿ 3 ಇಯರ್ಸ್ ತಗೊಳುತ್ತೆ ಇದು ಕ್ಯೂರ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಕರ್ಕೊಂಡು ಬಂದು ಯಾರ ಸೊಲ್ಯೂಷನ್ ಕೇಳುವಾಗ ಎಲ್ಲರೂ ಹೇಳ್ತಾಯಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಹೇಳ್ತಾಯಿದ್ರು. ಮನೇಲಿ ಎಲ್ಲ ಇದ್ದರು, ಯಾರು ಸಪೋರ್ಟಿಗೆ ಬರಲಿಲ್ಲ. 12 ಗಂಟೆ ರಾತ್ರಿಗೆ ಈ ಪ್ಲೇಸಿಗೆ ಬಂದಿದ್ದು. ಸ್ವಲ್ಪ ಹಣಕಾಸು ಮುಗ್ಗಟ್ಟು ಎಲ್ಲ ಕಳ್ಕೊಳಕ್ಕಾಗಿತ್ತು. ನಮ್ಮದವರೇ ನನಗೆ ಮೋಸ ಮಾಡಿದ್ರು. ಜೊತೆಲಿರೋರಿಂದ ನನಗೆ ಪ್ರಾಣಕ್ಕೂ ಅಪಾಯ ಆಯಿತು. ಅದೆಲ್ಲ ನನಗೆ ಗೊತ್ತಾಗಿ ಏನು ಕೆಲಸ ಮಾಡೋಕ್ಕೋಗಲಿ ಏನೋ ಒಂದು ಸಣ್ಣ ಪುಟ್ಟ ವಿಘ್ನ ಬರ್ತಾನೆ ಇರೋದು. ಅದು ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು. 2003 ನಮ್ಮ ತಂದೆ ಎಕ್ಸ್ಪೈರ್ ಆದರು. ಸೊ ಅವಾಗ ನಮಗೇನು ಗೊತ್ತಾಗಲಿಲ್ಲ. ಸೊ ಆಗ ಅಲ್ಲಿ ಬೆಟ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ರಿ, ಈ ಥರ ನಮ್ಮ ತಂದೆ ಎಕ್ಸ್ಪೈರ್ ಆದರು ಅಂತ ಹೇಳಿದ್ರಿ. ಸೊ ಆಗೇನಾಯಿತು ಅಂದರೆ ನಮಗೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಆಯಿತು. ನಿಮ್ಮ ತಂದೆಗೆ ಆ ಥರ ಮಾಡಿದ್ದೀರಿ, ಈ ಥರ ಮಾಡಿದ್ದೀರಿ, ನೀವು ಮುಂದೆ ಲೈಫಲ್ಲಿ ಮುಂದೆನೇ ಬರಲ್ಲ, ಮನೆ ಕಟ್ಟೋಕ್ಕೆ ಆಗಲ್ಲ ಅಂದರು. ನಮ್ಮ ತಂದೆ ತೀರ್ ಹೋದ್ಮೇಲೆ ನಾವು ಭಟ್ರಿಗೆ ಫೋನ್ ಮಾಡಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಭಟ್ರೆ ಅಂತ ಹೇಳಿದ್ರಿ.
ಪ್ರಕರಣದಿಂದ ತತ್ತರಿಸಿ ಹೋದ ಸಂಜಯ್ ದತ್ ಬಹಳ ವರ್ಷಗಳ ಕಾಲ ಕೋರ್ಟ್ ಮೆಟ್ಲೇರಬೇಕಾಯಿತು. 2007 ಹೊತ್ತಿಗೆ ಎಲ್ಲ ಒಂದು ಹಂತಕ್ಕೆ ಮುಗ್ದಿತ್ತು. ಎಲ್ಲ ಮುಗೀತು ಅನ್ನೋಷ್ಟರಲ್ಲಿ ಸಂಜಯ್ ದತ್ತರಿಗೆ ಒಂದು ಶಾಕ್ ಕಾದಿತ್ತು. ಅದೇನು ವಿಚಾರ ಅಂದರೆ, ಸಂಜಯ್ ದತ್ತರ ಖಾಸಾ ಸ್ನೇಹಿತ ಭೂಷಣ್ ಕದಂ ಎಂಬುವವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಹಾಗೆ ಭೇಟಿ ನೀಡಿದಾಗ ಸಂಜಯ್ ದತ್ತರ ಜಾತಕವನ್ನು ರಾಘವೇಂದ್ರ ಭಟ್ರ ಬಳಿ ತೋರಿಸಿದ್ರು. ವಿಷಯ ಏನು ಅವರು ತೊಂದರೆಯಲ್ಲಿದ್ದದ್ದು ಎಲ್ಲರಿಗೂ ಗೊತ್ತುಂಟು. ಅವರು ವೈಯಕ್ತಿಕವಾಗಿ ಅವರು ಅನ್ಯಾಯ ಏನು ಮಾಡಲಿಲ್ಲ ಅಂತ ನನ್ನ ಭಾವನೆ. ಆದರೆ ಆ ಗ್ರಹಗಳ ಏನು ಗತಿಯಲ್ಲಿ ಏನೋ ಒಂದು ತೊಂದರೆಯಲ್ಲಿ ಅವರು ಸಿಕ್ಕಿಬಿಡಿದ್ರು. ಆ ಟೈಮ್ನಲ್ಲಿ ಅವರಿಗೊಂದು ಕಾರಾಗೃಹವಾಸ ಆಗುವಂಥ ಸಂಭವ ಬಂತು. ಭಟ್ರು ಹೇಳಿದಾಗೆ ಸಂಜಯ್ ದತ್ ಜೈಲ್ ಸೇರ್ತಾರೆ. ಮತ್ತೆ ಸಂಜಯ್ ದತ್ತರ ಸ್ನೇಹಿತ ಭಟ್ರ ಬಳಿ ಪರಿಹಾರ ಕೇಳಕ್ಕೆ ಬರ್ತಾರೆ. ಆಗ ಭಟ್ರು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ಇನ್ನು 10 ದಿನಗಳಲ್ಲಿ ಸಂಜಯ್ ದತ್ ಬಿಡುಗಡೆಯಾಗ್ತಾರೆ ಅಂತ ಭವಿಷ್ಯ ನುಡಿತಾರೆ. ರಾಘವೇಂದ್ರ ಭಟ್ರು ಹೇಳಿದಾಗೆ ಸಂಜಯ್ ದತ್ ನಿಖರವಾಗಿ 10ನೇ ದಿನ ಬಿಡುಗಡೆಯಾಗ್ತಾರೆ. ಈ ವಿಚಾರ ತಿಳಿದ ಸಂಜಯ್ ದತ್ ಆಶ್ಚರ್ಯಗೊಂಡು ಗಣೇಶನ ಮಂದಿರಕ್ಕೆ ಭೇಟಿ ನೀಡ್ತಾರೆ. ನನಗೆ ಸಂಜಯ್ ದತ್ತರ ಬಗ್ಗೆ ಹೆಚ್ಚಿಗೆ ಏನು ಮಾಹಿತಿ ಇಲ್ಲ. ಜಾತಕಕ್ಕೆ ಅನುಗುಣವಾಗಿ ಅವರಿಗೆ ಬಂದಂಥ ಕಷ್ಟ ನಿವಾರಣಾರ್ಥವಾಗಿ ನಾನು ಗಣೇಶನಲ್ಲಿ ಬೇಡಿಕೊಂಡು ಇವರು ಬಂದಿದ್ದಾರೆ, ಇವ್ರದ್ದು ಕಷ್ಟ ನಿವಾರಣೆ ಮಾಡಿಕೊಡು ಅಂತ ಹೇಳಿ ಅವರಿಗೆ ಏನು ಪೂಜೆ ಪುನಸ್ಕಾರಗಳು ಆ ಗ್ರಹಗಳ ಅನುಗುಣವಾಗಿ ನಾವು ಯಾವ ಪ್ರಕಾರ ಹೇಳಿದವರು ಅದೇ ಪ್ರಕಾರ ಅವರ ಪೂಜೆಯನ್ನು ಅವರು ಮಾಡಿದ್ದಾರೆ. ಮತ್ತು 1 ತಿಂಗಳ ನಂತರ ಅವರಿಗೇನು ಅವರು ಏನು ಶಿಕ್ಷೆ ಇತ್ತು ಅದನ್ನು ಕಡಿಮೆ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಆ ಗಣೇಶ ಅನುಗ್ರಹ ಮಾಡಿದ್ದಾರೆ. ಈ ಗಣೇಶನ ಮಹಿಮೆ, ಭಟ್ಟರ ಮಾತು, ಅವ್ರು ನೀಡೋ ಸಲಹೆಗಳು ನಿಜಕ್ಕೂ ಅದ್ಭುತ ಅನ್ಸುತ್ತಲ್ವಾ? ಸಂಜಯ್ ದತ್ ಅವರು ರಾಯಲ್ ಕೇರಿಗೆ ಭೇಟಿ ಕೊಟ್ಟು ಹೋದ್ಮೇಲೆ ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿತು. ಮಾನ್ಯತಾ ಅವ್ರ ಜೊತೆ ಅವ್ರ ಮದುವೆನೂ ಆಯಿತು. ಇದೆಲ್ಲ ಆದಮೇಲೆ ಅವ್ರಿಗೊಂದು ಹೊಸ ಸಮಸ್ಯೆ ಹುಟ್ಕೋತು. ಏನು ಅಂತೀರಾ ನೋಡಿ. ಮಾನ್ಯತಾಳಿಗೆ ಹೆರಿಗೆ ಸಮಯದಲ್ಲಿ ತೊಂದರೆ ಆಗತ್ತೆ ಅಂತ ಒಬ್ರು ಜ್ಯೋತಿಷಿ ಹೇಳಿದ್ರಂತೆ. ಈ ವಿಚಾರವಾಗಿ ರಾಘವೇಂದ್ರ ಭಟ್ರ ಬಳಿ ಕೇಳಿದಾಗ ಏನೂ ತೊಂದರೆ ಆಗೋದಿಲ್ಲ, ಎಲ್ಲ ಸುಗಮವಾಗಿ ಆಗತ್ತೆ ಅಂತ ಹೇಳ್ತಾರೆ. ಮದುವೆ ಆದ ನಂತರ ಅವರು ಮಾನ್ಯತಾನವರು ಹೇಳಿದರು, ವೈದ್ಯರು ನಿರೀಕ್ಷಣೆ ಮಾಡಿದಾಗ 2 ಮಕ್ಕಳು ಹೊಟ್ಟೆಯಲ್ಲಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆದ ಕಾರಣ ನಮ್ಮ ಯಜಮಾನರು ಗಣೇಶನಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಅವನ ಅನುಗ್ರಹದಿಂದ ಏನೂ ತೊಂದರೆ ಆಗದೆ ನನಗಿದು ಡೆಲಿವರಿ ಆಗಬೇಕು ಅಂದರೆ ಪ್ರಸೂತಿ ಆಗಬೇಕು ಅಂತ ಅವರು ದೇವರಲ್ಲಿ ಬೇಡಿಕೊಂಡ್ರು. ಅದೇ ಪ್ರಕಾರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಧ್ಯದಲ್ಲಿ ಯಾರು ಜನರಿದ್ದರು ಭೂಷಣ್ ಕದಮ್ ಅಂತೇಳಿ ಅವರಿಗೆ ನಾನೆಲ್ಲ ವಿಷಯ ಹೇಳಿ ಒಳ್ಳೆಯ ರೀತಿಯಿಂದ ಏನೂ ತೊಂದರೆ ಆಗದೆ 1 ಗಂಡು 1 ಹೆಣ್ಣು ಮಗುವನ್ನು ಅವರು ಜನ್ಮ ಕೊಟ್ಟರು. ಹೋದ ಮಾರನೇ ದಿನವೇ ಪೇಪರ್ನಲ್ಲಿ ಬಂತು, ಹಲವಾರು ಪೇಪರ್ಗಳು ಬಂತು. ಒಂದೊಂದು ಪೇಪರ್ನಲ್ಲಿ ಒಂದೊಂದು ನಮೂನೆ ಬಂತು. ಆದರೆ ಅವರು ಏನೋ ಒಂದು ಪೇಪರ್ನಲ್ಲಿ ಏನೋ ನನಗೆ ಒಳ್ಳೆಯದಾಗಿ ಬರೀಲಿ ಅಥವಾ ಏನೋ ಒಂದು ಬರೆದರೂ ನಾನೆಲ್ಲ ಆ ಗಣೇಶನ ಸನ್ನಿಧಾನದಲ್ಲಿ ಇಟ್ಟಿದ್ದೇನೆ. ಯಾತಕ್ಕಂತೇಳಿದರೆ ನಾನು ಸಂಜಯ್ ದತ್ತನಿಗೆ ಏನು ಕರೀಲಿಲ್ಲ. ಅವರೇನೋ ಭಕ್ತರಾಗಿ ಇಲ್ಲಿ ಬಂದು ದೇವರಲ್ಲಿ ಸೇವೆ ಮಾಡಿಕೊಂಡು ಪೂಜೆಗೆಲ್ಲ ಮಾಡ್ಕೊಂಡು ಹೋಗಿದ್ದಾರೋ ಅದರ ಅನುಗುಣವಾಗಿ ಅವರು ಭಕ್ತಿಗೆ ತಕ್ಕ ಅವನು ಪ್ರತಿಫಲ ಕೊಟ್ಟಿದ್ದಾನೆ. ಸಂಜಯ್ ದತ್ ಅವರಿಗೆ ಈ ದೇವಸ್ಥಾನದ ಪರಿಚಯ ಮಾಡಿಕೊಟ್ರಲ್ಲ ಅವ್ರ ಸ್ನೇಹಿತ ಭೂಷಣ್ ಕದಮ್, ಅವ್ರಿಗೂ ಅವರ ಜೀವನದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಆಗ ಅವರು ಈ ದೇವಸ್ಥಾನಕ್ಕೆ ಬಂದು ನನ್ನ ಸಮಸ್ಯೆ ಬಗೆಹರಿದ್ರೆ ನವರಂಗವನ್ನು ಮಾಡಿಸ್ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡ್ರು. ಅವ್ರ ಸಮಸ್ಯೆ ಬಗೆಹರಿತು. ಅದೇ ಪ್ರಕಾರವಾಗಿ ಅವರು ಈ ದೇವಸ್ಥಾನಕ್ಕೆ ನವರಂಗವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರು ರಿಯಲ್ ಎಸ್ಟೇಟ್ ಮಾಡುವಂಥ ಜನ. ಅವರಲ್ಲೂ ಆ ರಿಯಲ್ ಎಸ್ಟೇಟ್ನಲ್ಲೂ ಅವರಿಗೇನೋ ಒಂದು ಸಮಸ್ಯೆ ಇತ್ತು, ದುಡ್ಡು ಬರೋದು ಕೊಡೋದು ಅದರಲ್ಲಿ ಏನೋ ಸಮಸ್ಯೆ ಇತ್ತು. ಎರಡನೇದಾಗ ಒಂದು ಪುತ್ರ ಸಂತಾನ ಆಗಬೇಕಂದ್ರೆ ಒಂದು ದೊಡ್ಡ ಇಚ್ಛೆ ಇತ್ತು. ಆ ಗಣೇಶ ಎರಡರಲ್ಲೂ ಅವನಿಗೆ ಭೂಷಣ್ ಕದಂಬರಿಗೆ ಏನು ನಿವಾರಣೆ ಮಾಡಿಕೊಟ್ಟ. ಮನಸ್ಸಿನಲ್ಲಿದ್ದಂತೆ ನವರಂಗ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಶಿಲ್ಪವಂತು. ಅದನ್ನು ಕುಮಟಾದ ಒಂದು ಗುಡಿಗಾರರು ಪ್ರವೀಣ್ ದೇವಿದಾಸ್ ಶೆಟ್ ತಂದೆ ಮತ್ತು ಮಗ ಕೂಡಿ ನಾವು ಅವ್ರ ಹತ್ರ ವೀಳ್ಯದು ಕೊಟ್ಟು. ನೀವಿಷ್ಟೊತ್ತು ನೋಡಿದ್ರಲ್ಲ ಈ ಮರದ ಕೆತ್ತನೆ ಕೆಲಸ, ಇದಕ್ಕೆಲ್ಲ ಎಷ್ಟು ಖರ್ಚಾಗಿದೆ ಅಂತ ನಿಮ್ಗೆ ಗೊತ್ತಾ? 15 ಲಕ್ಷ. ಇಷ್ಟು ಖರ್ಚು ಮಾಡಿ ಹರಕೆ ತೀರಿಸ್ತಾರೆ ಅಂದರೆ ಈ ದೇವರು ಎಷ್ಟು ಸತ್ಯವಾದ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಈ ದೇವಸ್ಥಾನಕ್ಕೆ ಇನ್ನೊಬ್ಬ ಬಾಲಿವುಡ್ ನಟ ಭೇಟಿ ಕೊಟ್ಟಿದ್ರು. ಯಾರು ಹೇಳಿ? ನಮ್ಮ ಕರ್ನಾಟಕದವರೇ ಆದ ಸುನೀಲ್ ಶೆಟ್ಟಿ.
1992ರಲ್ಲಿ ಬಲವಾನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ನಟ ಸುನಿಲ್ ಶೆಟ್ಟಿ. ಬಹಳ ಬೇಗ ಹೆಸರು ಮಾಡಿದಂಥ ಸುನಿಲ್ ಶೆಟ್ಟಿ ಅವರನ್ನ ಹೀಮ್ಯಾನ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಕರೀತಿದ್ರು. ಈ ಸುನಿಲ್ ಶೆಟ್ಟಿ ಅವರು ಬರೀ ನಟ ಮಾತ್ರ ಅಲ್ಲ, ಬಿಸ್ನೆಸ್ ಮ್ಯಾನ್ ಕೂಡ. ಅವ್ರದ್ದೇ ಹೋಟೆಲ್ ಬಿಸ್ನೆಸ್ ಇದೆ, ಸಿನಿಮಾ ಪ್ರೊಡಕ್ಷನ್ ಹೌಸ್ ಇದೆ, ಇವೆಲ್ಲವೂ ಚೆನ್ನಾಗೇ ನಡೀತಾ ಇತ್ತು. ಇತ್ತೀಚೆಗಷ್ಟೇ ಅಂದರೆ 2007ರಲ್ಲಿ ಅವ್ರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಆಯಿತು. ವ್ಯಾಪಾರದಲ್ಲಿ ನಷ್ಟ, ಕೈ ಇಟ್ಟು ಕೆಲಸ ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು. ತೀರಾ ಕಂಗಾಲಾಗಿದ್ದ ಸುನಿಲ್ ಶೆಟ್ಟಿ ಅವರಿಗೆ ಈ ದೇವಸ್ಥಾನದ ಪರಿಚಯ ಮಾಡಿಕೊಟ್ಟವ್ರು ಯಾರು ಗೊತ್ತಾ? ಇದೇ ಸಂಜಯ್ ದತ್ ಅವರು. ಸುನಿಲ್ ಶೆಟ್ಟಿ ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋದ ನಂತರ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಜೀವನದಲ್ಲಿ ಜಾತಕ ತುಂಬ ಮುಖ್ಯ ಅಂತ ಹೇಳ್ತಾರೆ. ಜೀವನದಲ್ಲಿ ಏನೇ ಆದರೂ ಅದಕ್ಕೆ ಜಾತಕನೇ ಕಾರಣ. ಜಾತಕನೇ ಜೀವನ, ಜೀವನನೇ ಜಾತಕ ಅಂತ ಹೇಳ್ತಾರೆ. ಆ ಥರ ಜಾತಕದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನು ಪರಿಹರಿಸೋಕೆ ಒಬ್ಬ ದೇವರಿದ್ದಾನೆ, ಅದು ಈ ನಮ್ಮ ಗಣೇಶ. ಈ ದೇವಸ್ಥಾನ ಎಲ್ಲಿರ್ಬೋದು ಅಂತ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆ ಅಲ್ವಾ? ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ. ಹೊನ್ನಾವರದ ರಾಯಲ್ ಕೇರಿಯಲ್ಲಿರೋ ಗಣೇಶನ ದೇವಸ್ಥಾನ ಇದು. ನಿಮ್ಮಲ್ಲೂ ಯಾರಿಗಾದರೂ ಈ ಜಾತಕದ ಸಮಸ್ಯೆ ಇದ್ದರೆ ನೀವು ಇಲ್ಲಿಗೆ ಬಂದರೆ ಇದರಿಂದ ಖಂಡಿತ ಪರಿಹಾರ ಸಿಗಬಹುದು. ಇಷ್ಟೊತ್ತು ನೀವು ಈ ರಾಯಲ್ ಕೇರಿ ಗಣೇಶನ ಬಗ್ಗೆ ಎಲ್ಲ ವಿಷಯವನ್ನು ತಿಳ್ಕೊಂಡ್ರೆ. ಹಾಗೆ ಇವತ್ತು ಇನ್ನೊಂದು ವಿಶೇಷವಾದಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ತೀನಿ. ನಮ್ಮಲ್ಲಿ ಎಲ್ಲರಿಗೂ ಒಂದೊಂದು ಅನುಭವ ಆಗಿರುತ್ತೆ. ಏನಂದರೆ, ನಾವು ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿರ್ತೀವಿ, ಅದು ನಮಗೆ ಉಲ್ಟಾ ಹೊಡೆದಿರುತ್ತೆ. ಇನ್ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ಅವ್ರು ನಮಗೆ ಕೊಡದೇನೆ ಕೈ ಎತ್ತಿರ್ತಾರೆ. ಇನ್ಯಾರೋ ಸ್ನೇಹಿತರು, ಸಂಬಂಧಿಕರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ನಮಗೆ ದಾರಿನೇ ತೋಚಲ್ಲ. ಅಂಥ ಸಮಸ್ಯೆಗಳಿಗೆ ಇಲ್ಲಿನ ಆಂಜನೇಯ ಸ್ವಾಮಿ ಪರಿಹಾರ ಹುಡುಕೊಡ್ತಾನೆ. ಎಲ್ಲ ಕಷ್ಟಕ್ಕೂ ಕೈ ಚೆಲ್ಲಿ ಕೂತಾಗ ದೇವರೇ ದಾರಿ ತೋರಿಸ್ತಾನೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹರಕೆ ಹೊತ್ಕೊಂಡ್ರೆ ಅವನೇ ದಾರಿ ತೋರಿಸ್ತಾನೆ. ಈ ದೇವಸ್ಥಾನಕ್ಕೆ ಹೋಗೋ ಮೊದಲು ನಡೆದ ಒಂದು ಸತ್ಯ ಘಟನೆಯನ್ನ ನೋಡಿ. ನಮ್ಮ ಸಂಬಂಧಿಕರಲ್ಲೇ ಯಾರು ಫಾರಿನಲ್ಲಿ ಕೆಲಸದಲ್ಲಿಲ್ಲ. ಸತ್ಯ ನನ್ನ ಮಗನಿಗಾದರೂ ಅದೃಷ್ಟ ಇದೆಯಲ್ಲ ಅಂತಿದ್ರು. ಆ ಸಂತೋಷನೆಲ್ಲ ಅನುಭವಿಸೋಷ್ಟರಲ್ಲಿ ಇವ್ರ ಕಣ್ಣು ಮುಚ್ಚಿಬಿಟ್ರಲ್ಲ ಪ್ರಕಾಶ. ಅಪ್ಪ ಎಷ್ಟು ಸಾಲ ಮಾಡಿಲ್ಲ ಹೇಳು. ನಾನು ಫಾರಿನ್ಗೆ ಹೋಗೋದಕ್ಕೆ 8 ಲಕ್ಷ ರೂಪಾಯಿ ಬೇಕು. ಬದುಕಿದಿದ್ರೆ ಅದನ್ನು ಸಾಲ ಮಾಡಿರೋರು. ಇಲ್ಲ ಕಣಪ್ಪ, ಅದೊಂದು ವಿಷಯದಲ್ಲಿ ನೀನು ಅದೃಷ್ಟ ಮಾಡಿದ್ಯಾ ಕಣೋ. ನಿನ್ನ ಆಸೆ ಈಡೇ ಇರುತ್ತಪ್ಪ. ಅಪ್ಪ ಇನ್ಶೂರೆನ್ಸ್ ಪಾಲಿಸಿನೂ ಮಾಡಿಸಿಲ್ಲ. ಅದೇಗೆ 8 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ? ನಿಮ್ಮಪ್ಪನ ಖಾಸ ಸ್ನೇಹಿತರು ರಂಗನಾಥ್ ರಾಯರಿಗೆ ಅವ್ರ ಮನೇಲಿ ಮದುವೆ ಖರ್ಚಿಗೆ ಅಂತ ನಿಮ್ಮಪ್ಪ ಅವ್ರಿಗೆ 8 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರಪ್ಪ. ನೀನು ಆ ರಂಗನಾಥ್ ರಾಯರ ಮನೆಗೆ ಹೋಗಿ ಆ ಹಣ ಕೇಳೋ. ಭರವಸೆ ಕೊಟ್ಟಿದ್ರು, ಆದ್ರೆ ಹಣ ಕೊಡ್ಲಿಲ್ಲ. ಅಯ್ಯೋ ಅಂಕಲ್, ದಯವಿಟ್ಟು ಈಗೆಲ್ಲ ಹೇಳ್ಬೇಡಿ ಅಂಕಲ್. ಇದು ನನ್ನ ಜೀವನದ ಪ್ರಶ್ನೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ತಗೊಳ್ದಿರೋ ಹಣನ ಹೇಗೆ ಕೊಡೋದು? ಏನಾದ್ರೂ ಒಂದು 10-20 ಸಾವಿರ ಆಗಿದ್ರೆ ಸ್ನೇಹಿತ ಮಗ ಅಂತ ಕೊಡ್ಬೋದಾಗಿತ್ತು. ಅದು 8 ಲಕ್ಷ ರೂಪಾಯಿ. ಕೇಳೋದಕ್ಕೊಂದು ನ್ಯಾಯ ಬೇಡವಾ? ಅಂಕಲ್, ನೀವು ನಮ್ಮ ತಂದೆ ಪ್ರಾಣ ಸ್ನೇಹಿತರು ಅಂಕಲ್. ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ. ನಮ್ಮ ಹಣ ವಾಪಸ್ ಕೊಟ್ಬಿಡಿ ಅಂಕಲ್. ಓ, ನೀನು ಹೇಳ್ತಾ ಇರೋದು ನೋಡಿದ್ರೆ ನಿನ್ನ ಹಣೆ ಮೇಲೆ ನಾ ತಿಲಕ ಇಡ್ತಾ ಇದ್ದೀನಿ ಅಂತ ಜನ ಅನ್ಕೋಬೇಕು. ಏನೋ ಸ್ನೇಹಿತರ ಮಗ ದುಃಖ ಹೇಳ್ಕೊಳಕ್ ಬಂದಿದ್ದಾನೆ, ಸಮಾಧಾನ ಮಾಡೋಣ ಅಂತಂದ್ರೆ 8 ಲಕ್ಷ ಸಾಲ, ಅದು ಇದು ಅಂತ ರಾಗ ಹೇಳ್ತಾ ಇದೆಯಾ? ಇದು ಮೋಸ ಅಂಕಲ್. ಮೋಸ ಅಂತ ಮೋಸ. ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ? ಏನೋ ನಮ್ಮ ಸ್ನೇಹಿತರ ಮಗ ಅಂತ ಹೇಳಿ ಮನವೊಳಗೆ ಸೇರಿಸಿದ್ರೆ ನನ್ನ ಕಾಲು ಎಳಿತಾ ಇದೆಯಾ? ನೋಡಿ ಅಂಕಲ್, ಮರ್ಯಾದೆಯಿಂದ ಹೇಳ್ತಿದ್ದೀನಿ. ಏನು ಕೈ ತೋರಿಸ್ತಾ ಇದೆಯಾ? ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಆ ಕೆಲಸ ನಾನು ಮಾಡಬೇಕಾಗುತ್ತೆ. ಹೋಗಾಚೆ. ಏನು ಪುರಾಸ್ತಿದ್ಯಾ? ಹೋಗಾಚೆ. ನಾವೆಷ್ಟು ನಿಯತ್ವಂತರು ಅನ್ನೋದಕ್ಕೆ ಆ ದೇವರೇ ಸಾಕ್ಷಿ ಕಣೋ. ಆ ದೇವರೇ ಸಾಕ್ಷಿ. ಯಾವ ದೇವರು ಏನು ಉದ್ಧಾರ ಮಾಡಲ್ಲ. ಹಲೋ, ಹೇಳೋ ಚಂದ್ರು. ಚಂದ್ರು ಫೋನ್ ಮಾಡಿ ಹೇಳಿದಾಗ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅವ್ರ ತಾಯಿ ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಆದರೆ ಅವ್ರ ತಾಯಿ ಆಪ್ರೇಷನ್ ಆದ ನಂತರ ಬದುಕಿದ್ದಾರೆ ಅನ್ನೋದು ಭಾಳ ಆಶ್ಚರ್ಯ ಅನ್ನಿಸ್ತು. ನಾನು ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಕ್ಷಗಾನದ ಆಟಕ್ಕೆ ಭೇಟಿ ನೀಡಿದ್ದೆ. ಆ ದೇವಸ್ಥಾನ, ಆ ಯಕ್ಷಗಾನ, ಆ ದೇವಸ್ಥಾನದ ಮಹಿಮೆ ಇದೆಲ್ಲ ಕೇಳ್ತಾ ಇದ್ರೆ ನನಗೆ ರಂಗನಾಥ್ ರಾಯರ್ ಮಾಡಿದ ಮೋಸನೇ ನೆನಪಿಗೆ ಬರ್ತಿತ್ತು. ನಾನು ಹರಕೆ ಹೊತ್ಕೊಂಡೆ. ಆ ಹರಕೆ ಹೊತ್ಕೊಂಡ್ಮೇಲೆ ಆಗಿದ್ದೆ ಪವಾಡ.
ಆಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ರಂಗನಾಥ್ ರಾಯರ ಹೆಂಡ್ತಿನೂ ಅವ್ರ ಮಗ ನಮ್ಮ ಮನೆಗೆ ಬಂದಿದ್ದರು. ಅವರು ನಮಗೆ ಕೊಡಬೇಕಾಗಿದ್ದ ಹಣನ ವಾಪಸ್ ಕೊಟ್ಟು ಕ್ಷಮೆ ಕೇಳಿ ಹೊರಟೋದ್ರು. ಅದೇ ಹಣದಿಂದಾನೇ ಇವತ್ತು ನಾನು ಅಮೇರಿಕಾಗೆ ಬಂದಿದ್ದೀನಿ, ಸುಖವಾಗಿ ಜೀವನ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನವನ್ನು ನಾನು ಬಹಳ ನಂಬ್ತೀನಿ. ಒಂದು 20 ಕಿಲೋಮೀಟ್ರ್ ಮೇಲ್ಗಡೆ ಮೇಜ್ನಿ ಅಂತ ಒಂದು ಕೋಟೆ ಇತ್ತು. ಆ ಕೋಟೆಯ ಮಾರುತಿ ಮೂರ್ತಿ ಅಂತ ಹೇಳಿಕೆ ಉಂಟು. ಅದು ಹೊಳೆಯಲ್ಲಿ ಹೀಗೆ ನೀರಿನ ಪ್ರೆಷರಿಗೆ ಹರಿದು ಬಂದು ಇಲ್ಲಿ ಕಟ್ಟೆ ಹತ್ರ ಒಂದು ಕಾಮತ ಕುಟುಂಬದ ಒಂದು ಸದಸ್ಯನಿಗೆ ಆ ಮೂರ್ತಿ ಸಿಕ್ಕಿತ್ತು. ಅವರು ಅದನ್ನು ಆ ಕಟ್ಟೆಯ ಮೇಲೆ ಇಟ್ಟು 100-200 ವರ್ಷ ಅಲ್ಲಿ ಪೂಜೆ ಮಾಡಿ, ಅದರ ನಂತರ ಭಕ್ತರ ದೇಣಿಗೆಯಿಂದ ಸಹಕಾರದಿಂದ ಎಲ್ಲ ಜನರು ಕೂಡಿ ದೇವರನ್ನು ಇಲ್ಲಿ ತಂದು ಈ ಸ್ಥಾನದಲ್ಲಿ, ಈಗ ನಾವು ನೋಡ್ತಾ ಇದ್ದಂಥ ಸ್ಥಾನದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಅದರ ನಂತರ ಅದರ ವೈಭವ ಹೆಚ್ಚಾಗ್ತಾ ಹೋಯಿತು. ಸರ್ ನಮಸ್ತೆ. ನಮಸ್ತೆ. ನನ್ನ ಸ್ನೇಹಿತನ ಜೊತೆ 2 ವೀಲರ್ನಲ್ಲಿ ಹೋಗುವ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಾತಾವರಣ ಯಾವ ರೀತಿ ಕ್ರಿಯೇಟ್ ಆಗಿತ್ತು ಅಂತಂದರೆ, ಸಾರ್ವಜನಿಕವಾಗಿ ನಾವೇ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಜನ ನಮ್ಮ ಮೇಲೆ ರುಚಿಗೆದ್ಬಿಟ್ಟಿದೆ. ಅಂದರೆ ನಿಮ್ಮ ತಪ್ಪೇನಿರಲಿಲ್ಲ? ನಿಜವಾಗಿ ನಮ್ಮ ತಪ್ಪಿರಲಿಲ್ಲ. ಆ ಪಾದಚಾರಿ ಅಡ್ಡ ಬಂದು ಅವನಿಗೆ ಗಂಭೀರವಾಗಿ ಗಾಯ ಆಗಿತ್ತು. ಸಾರ್ವಜನಿಕರು ಎಲ್ಲಿ ನಮಗೆ ಹೊಡಿತಾರೋ, ನಮ್ಮ ಪ್ರಾಣ ತೆಗೀತಾರೋ, ನಮ್ಮ ವೆಹಿಕಲನ್ನು ಚೂರು ಮಾಡ್ತಾರೋ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೋ ಅಂತ ಅಂದ್ಕೊಳ್ಳುವಾಗ ನಮಗೆ ನೆನಪಾದಿ ಮುಖ್ಯ ಪ್ರಾಣ ದೇವಸ್ಥಾನ. ಒಂದು ಹರಕೆ ಆಟವನ್ನು ಆಡಿಸ್ತೇನೆ, ನನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಡಪ್ಪ ದೇವ್ರೆ ಅಂತೇಳಿ ಬೇಡ್ಕೊಂಡೆ. 10 ನಿಮಿಷದಲ್ಲಿ ಅಲ್ಲೊಬ್ಬ ಲೋಕಲ್ ಪಾಲಿಟಿಷಿಯನ್ ಬಂದುಬಿಟ್ಟು ನಮಗೆ ರಕ್ಷಣೆ ಕೊಟ್ಟು ಆ ಕೇಸನ್ನು ಪೊಲೀಸ್ ಸ್ಟೇಷನ್ಗೆ ಒಯ್ದುಬಿಟ್ಟು ಆನಂತರ ಅದು ನ್ಯಾಯಾಲಯದ ಮೆಟ್ಟಿಲಿಗೆ ಇತ್ತು. ಅದಾದ ಒಂದು 6-8 ತಿಂಗಳಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಯಿತು. ನಾನು ನಿರ್ದೋಷಿ ಅಂತ ಕೋರ್ಟಿಂದ ನನಗೆ ಬಿಡುಗಡೆ ಆಯಿತು. 2001ರಲ್ಲಿ ನಮ್ಮ ಮಗ ಕಾಣೆಯಾಗಿದ್ದ. ಕಡೆಗೆ ನಾವು ಎಲ್ಲ ಕಡೆ ಹುಡುಕಿ ಸಾಕಾಯಿತು. ನನಗೆ ತುಂಬ ದುಃಖ ಆಗಿತ್ತು. ಯಾವ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ರೂ ಪ್ರಯೋಜನ ಆಗಲಿಲ್ಲ. ಈ ದೇವ್ರ ಹತ್ರ ಆವೇಶ ಬಂದಾಗ ಕೇಳಿದ್ಕೆ 3 ತಿಂಗಳಲ್ಲೇ ಬರ್ತಾನೆ ಅಂತ ಹೇಳಿದ್ರು. 1 ತಿಂಗಳೊಳಗೆ ನಮ್ಮ ಮಗ ನಮ್ಮ ಮನೆಗೆ ಬಂದ್ಬಿಟ್ಟ. ಇಲ್ಲಿ ಪ್ರತಿ ವರ್ಷ ಈ ಪದ್ಮನಾಭ ಶೆಣೈ ಗೋವಾ ಅವ್ರದ್ದು ಯಕ್ಷಗಾನ ನಡೀತಾ ಉಳಿತದೆ. ಅವರು ರಾಜದೂತ ಗಾಡಿ ಮೇಲೆ ಯಾವಾಗಲೂ ಬರೋದು. ಅವರು ಮತ್ತು ಅವ್ರ ಮಗ ಇಲ್ಲಿ ಯಕ್ಷಗಾನ ಸೇವೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕಿದ್ರೆ ಈ ಮಾದನಂಗೇರಿ ಅಪ್ಪನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಅದು ಆಕ್ಸಿಡೆಂಟ್ ಆಗಿದೆ. ಆದರೆ ಅದೇ ಬೈಕಿನ ಮೇಲೆ ಅವರು ಹೋಗ್ತಾನೇ ಇದ್ದಾರೆ. ಗೋವಾ ತನಕ ಹೋದರು. ಗೋವಾ ಮನೆ ಹತ್ರ ಹೋದ ಕೂಡಲೇ ಒಂದು ಕೋತಿ ಬಂದು ಅವ್ರ ತಲೆ ಮೇಲೆ ಕೂತ್ಕೊಂಡು ಪದ್ಮನಾಭ ಊಟ್ರೆ ತುಗರ್ ಘರ ಇಲ್ಲಿ ಮುರ್ರೆ ಊಟ್ರೆ ಅಂತೇಳಿ ಹೇಳ್ತು. ಆವಾಗ ಅವರು ಹೀಗೆ ಕಣ್ಣೆಚ್ಚಿ ನೋಡಿದ್ರೆ ಅವರಿಗೆ ಎಂಥದ್ದು ತಿಳಿಯೋದಿಲ್ಲ. ಬೆನ್ನ ಮೇಲೆ ರಕ್ತ ಬರ್ತಾ ಇದೆ. ಗಾಡಿ ಮಾತ್ರ ಮುಂದಿನ ಟಯರು 8 ಅಂಕಿ ಹಾಕ್ಕೊಂಡದು. ಅಲ್ಲೇ ಮಗ್ತಿ ಬಿದ್ದರು. ಮನೆಯವರೆಲ್ಲ ಎಚ್ಚರ ಮಾಡ್ಕೊಂಡು ತಂದು ಅವ್ರಿಗೆ ಆಸ್ಪತ್ರೆಗೆ ಹಾಕಿದ್ರು. ಇಲ್ಲಿ ಬೆನ್ನ ಹಿಂದೆ 4 ಇಂಚಿನ ಆಪ್ರೇಷನ್ ಮಾಡಿದ್ದಾರೆ. ಈಗಲೂ ಅದೇ ಅದು ಆ ಆಪ್ರೇಷನ್. ಆರಾಮ ಹಾಕ್ಕೊಂಡಿದ್ದಾರೆ. ಈಗ 1.5 ತಿಂಗಳ ಆಸ್ಪತ್ರೆಯಲ್ಲಿದ್ದಾರೆ ಅವರು. ಕಡೆಗೆ 1.5 ತಿಂಗಳ ಆದ ನಂತರ ಇಲ್ಲಿ ಬಂದುಕೊಂಡು ನನ್ನ ದೇವರು ನನಗೆ ಕಾದಿದ್ದಾನೆ, ಅವನು ಹೀಗೀಗ ಆಯಿತು ನಮ್ಮ ಪರಿಸ್ಥಿತಿ, ಅದಕ್ಕಾಗಿ ನನ್ನ ಮನೆ ಬೆಳಗದವನಿಗೆ ನಾನಲ್ಲಿ ಮೇಲೆ ದೇವರಿಗೆ ಗರ್ಭಗುಡಿಗೆ ಒಂದು ಮರ್ಕ್ಯುರಿ ಲೈಟ್ ಕೊಡ್ತೇನೆ ಅಂತೇಳಿ ಲೈಟ್ ಕೊಟ್ಟಿದ್ದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ವೈದ್ಯರು ದೇವ್ರ ಮೇಲೆ ಭಾರ ಹಾಕ್ಬಿಡಿ, ಇವ್ರು ಉಳಿಯೋದು ತುಂಬ ಕಷ್ಟ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಅಂಥ ಪರಿಸ್ಥಿತಿಯನ್ನು ಎದುರಿಸಿರೋರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಅನುಭವನ ಮುಂದಿನ ಭಾಗದಲ್ಲಿ ನೋಡೋಣ. ಸಾವಿನ ಬಾಗಿಲು ತಟ್ಟಿ ಬಂದವರು ಅಂತಾರಲ್ಲ, ಅಂಥವ್ರು ಸಿಗೋದು ಬಹಳ ಅಪರೂಪ. ಅಂಥ ಸನ್ನಿವೇಶನ ಎದುರಿಸಿರುವಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ. ಇವಳಿಗೆ ನಮ್ಮ ಮದುವೆಯಾಗಿ ಸಾಧಾರಣ 28 ವರ್ಷ ಆಯಿತು. 28 ವರ್ಷ ಆದ ನಂತರ ಸಾಧಾರಣ 13 ವರ್ಷ ನಂತರ ಮದುವೆ ಆದ ನಂತರ ಇದಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಹಾರ್ಟ್ ವೀಕಾಗಿ ರಕ್ತ ಹೆಪ್ಪುಗಟ್ಟಿ ಶ್ವಾಸ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಬೇಕಾ ಪರಿಸ್ಥಿತಿ ಬಂತು. ಆವಾಗ ಈ ಮುಖ್ಯ ಪ್ರಾಣ ಪ್ರಸಾದ ತಗೊಂಡು ಅಭಯ ಪ್ರಸಾದ ತಗೊಂಡು ಆಪ್ರೇಷನ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಹಾಲ್ ಬಂದಾಗದೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ. ನಂತರ ಇದ್ರ ಆಪ್ರೇಷನ್ ಮಾಡಿ ಬರೀ 20 kg ಇದ್ದ ಇದಕ್ಕೆ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡಿ ದೇವಿ ಶೆಟ್ಟಿಯವರು ಅಂಥ ಮಹಿಮೆ ಇದ್ದ ಈ ಮುಖ್ಯ ಪ್ರಾಣ. ಎಷ್ಟು ಹೊಗಳಿದರೂ ಕಡಿಮೆನೆಯ ಈ ದೇವ್ರನ್ನ, ಎಷ್ಟು ಹೊಗಳಿದರೂ ಕಡಿಮೆನೆಯ ಅಂಥ ಜೀವ ಉಳಿಸಿದ ಪ್ರಾಣ ಮುಖ್ಯ ಪ್ರಾಣ. ಹಾಗಾಗಿ ಈ ದೇವ್ರ ಭಾರಿ ಪ್ರೀತಿ.
ಇಷ್ಟು ಪರಿಸ್ಥಿತಿ ಇದ್ದಾಗೂ ಈ ದೇವರು ಬಿಡಲಿಲ್ಲ ಎಂಬುದಕ್ಕೆ ಸಾಕ್ಷಿ ಇವಳೇ. ಈಗ ಆಪ್ರೇಷನ್ ಮಾಡಿ 10-11 ವರ್ಷ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಈ ದೇವ್ರ ಪ್ರಸಾದ ಯಾವಾಗೂ ಇದ್ರ ಕೈಲೇ ಉಳಿತದೆ. ಹರಕೆ ಅಂದ ತಕ್ಷಣ ಏನಂದ್ಕೋತೀವಿ? ದೇವರಿಗೆ 101 ತೆಂಗಿನಕಾಯಿ ಹೊಡೆಯೋದು, ಅಥವಾ ದೇವರಿಗೆ 101 ದೀಪ ಹಚ್ಚೋದು, ಹೆಜ್ಜೆ ನಮಸ್ಕಾರ ಮಾಡೋದು, ಈ ರೀತಿ ಹಲವಾರು ಹರಕೆಗಳಿದೆ. ಆದರೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಅದು ಯಕ್ಷಗಾನದ ಹರಕೆ. ಈ ರೀತಿಯ ಹರಕೆ ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ಇಲ್ಲ. ನಿಮ್ಮ ಯಾವುದೇ ಬೇಡಿಕೆಗಳನ್ನು ಯಕ್ಷಗಾನದ ಪ್ರದರ್ಶನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಖಂಡಿತ ಆ ಕೋರಿಕೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಇಲ್ಲಿ ಸತತವಾಗಿ 6 ತಿಂಗಳು ಯಕ್ಷಗಾನ ಆಟ ನಡೆಯುತ್ತೆ. ಆ ಎಲ್ಲ ಆಟಗಳಿಗೂ ತಂಡಗಳು ಬೇಕು, ಕಲಾವಿದರು ಬೇಕು. ಇಲ್ಲಿ ವರ್ಷಗಳಿಂದ ತಂಡ ಕಟ್ಟಿ ಆಟ ಆಡಿದ ಕಲಾವಿದರು ನಮ್ಮೊಂದಿಗಿದ್ದಾರೆ. ನನ್ನ ಹೆಸರು ಸತ್ಯನಾರಾಯಣ ರಾಮಹೆಗಡೆ. ಸತ್ಯಗಡೆ ಅಂತ ಪ್ರತೀತಿ. ಯಕ್ಷಗಾನಕ್ಕೆ ಹೋದ ಅಂದ್ಬಿಟ್ರೆ ಅವನು ಬದುಕೆ ಹಾಳಾಗಿ ಹೋಗ್ತಾ ಎಲ್ಲ ವ್ಯಸನ ಕಂಡು ಹೋಗ್ಬಿಡ್ತಾನಂತೆ. ಈ ಭಯ ಇತ್ತು. ಒಂದು ಆಟದಲ್ಲಿ ಕೆರೆಮನೆಯವರು ನನ್ನ ವೇಷ ನೋಡಿದರು. ಆ ವರ್ಷ ಮೇಳಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋದರು. 1 ವರ್ಷ ಮೇಳಕ್ಕೆ ಹೋದೆ. ಆಮೇಲೆ ನನ್ನ ತಂದೆಯವರು ಹೋಗೋದಿದ್ರು ಗುಂಡ್ಬಾಳೆಗೆ ಹೋಗೋ ಮತ್ತೆಲ್ಲ ಹೋಗ್ಬೇಡ ಅಂತ. ನಂದು ಪ್ರಭಾಕರ ವೆಂಕಟರಮಣ ಹೆಗಡೆ ಚಿಟ್ಟಾಣಿ ಅಂತ ಹೇಳಿ. ನಾನು ಯಕ್ಷಗಾನ ಕಲಾವಿದನೂ ಹೌದು, ಪ್ರಸ್ತುತ ಈ ಕಾಲದಲ್ಲಿ ಇಲ್ಲಿ ಮೇಳದ ವ್ಯವಸ್ಥಾಪಕನೂ ಹೌದು. ನಾನು 17 ವರ್ಷ ಸ್ವಂತ ಯಜಮಾನ ಕೆಲಸ ಮಾಡಿದ್ದೆ. 17 ವರ್ಷ. ಸಾಮಾನ್ಯವಾಗಿ ಪ್ರೇಕ್ಷಕರ ಎದುರಿಗೆ ಯಕ್ಷಗಾನ ಮಾಡುವಂಥ ಕಲಾವಿದರು ಭಾಳ ಹುಮ್ಮಸ್ಸಿನಿಂದ ಇರ್ತಾರೆ. ಅದೇ ದೇವರ ಸನ್ನಿಧಿಯಲ್ಲಿ ಆಟ ಆಡಬೇಕು ಅಂದರೆ ಅದೇ ರೀತಿಯ ಉತ್ಸಾಹ, ಹುಮ್ಮಸ್ಸು ಇರುತ್ತಾ ಅಂತ ಇವ್ರನ್ನ ಕೇಳಿದ್ರೆ, ನನ್ನ ಅನುಭವದಲ್ಲಿ ಬಹುಶಃ ಯಾರೂ ಇಲ್ಲದಿದ್ದ ದಿವಸ ಕೆಲವೊಂದು ಸಮಯ ಹೀಗೂ ಅನ್ನಿಸ್ತಿತ್ತು. ಒಂದು ಆಕಳು ಬಂದು ಮಲಿಕೊಳ್ತಿತ್ತು. ಒಂದೇ ಒಂದು ಆಕಳು. ಆ ಆಕಳು ಮುಂದೆ ನಾವು ಪ್ರದರ್ಶನ ಮಾಡೋದು ಭಾಳ ಆಟ ಉಂಟು, ಭಾಳ ವರ್ಷ. ಇಲ್ಲಿ ಒಂದೊಂದು ದಿವಸ ಇದರಲ್ಲಂತೂ ಡಿಸೆಂಬರ್ದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಚಳಿಯಲ್ಲಿ ಸಾಮಾನ್ಯ 11ರಿಂದ 12 ಗಂಟೆವರೆಗೆ ಆಚೀಚೆ ಯಾರಾದರೂ ಓಡಾಡ್ತಾ ಇರ್ತಾರೆ. ಅದರ ನಂತರ ಇಲ್ಲಿ ಚಹಾ ಹೋಟ್ಲವರು ಇರುವುದಿಲ್ಲ, ಬಂದು ಜನರು ಇರುವುದಿಲ್ಲ, ಬರೇ ನಾವು ಕಲಾವಿದರು ಮಾತ್ರ ಇರ್ತೇವೆ ಎಷ್ಟೋ ದಿವಸ. ಯಾಕಂದರೆ ಒಂದೇ ಕಡೆಗೆ ಆಟ ಮಾಡೋದು ಇದು ತುಂಬ ಕಷ್ಟ ಸಾಧ್ಯ. ಬೇರೆ ಬೇರೆ ಕಡೆಗೆ ಹೋದ ಆ ಪ್ರಶ್ನೆ ಇಲ್ಲ. ಅದು ನಾವು ದೇವರಂಗ ತಿಳಿದುಕೊಂಡಿರ್ತೀವಿ, ಆ ದೇವ್ರ ಮೆಚ್ಚುವಾಗೇ ಇರಬೇಕು. ಕಲಾವಿದನಾಗಿ ಈ ಸ್ಥಳಕ್ಕೆ ಬಂದಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಕಲಾವಿದರಿಗೆ ನಿರಂತರವಾಗಿ ಕೆಲಸ ಇರೋದಿಲ್ಲ. ಹೀಗಿರುವಾಗ ಇಲ್ಲಿ ಹರಕೆ ತೀರಿಸೋ ಜನರಿಂದ ದೇವ್ರ ಸೇವೆನೂ ಆಗ್ತಾಯಿದೆ, ಕಲಾ ಸೇವೆನೂ ಆಗ್ತಾಯಿದೆ. ಕಲಾವಿದನಿಗೆ ಇಲ್ಲಿ ಸಿಕ್ಕುವ ಸಮಾಧಾನವೂ ಸಂತೋಷವೂ ಮತ್ತು ಬೇರೆ ಯಾವ ವೇದಿಕೆಯಲ್ಲಿ ಸಿಗುವುದಿಲ್ಲ. ಮಾನಸಿಕ ನೆಮ್ಮದಿ. ಬಹುಶಃ ಮಳೆಗಾಲದಲ್ಲೂ ಬಿಡುವಿದ್ದಾಗ ಇಲ್ಲಿ ಬಂದು ಅವನ ಸನ್ನಿಧಿಯಲ್ಲಿ ಒಂದು ತಾಸು ಕೂತ್ಕೊಂಡು ಹೋಗೋದು. ನೀವು ಕೂಡ ಇಲ್ಲಿ ಬಂದು ಹರಕೆ ಹೊತ್ತು ಒಂದು ಯಕ್ಷಗಾನ ಆಟ ಆಡಿಸೇ ಬಿಡೋಣ ಅಂದ್ಕೊಂಡ್ರೆ ನಿಮ್ಮ ಸರದಿ ಬರೋದಕ್ಕೆ ಎಷ್ಟು ದಿನ ಆಗತ್ತೆ ಗೊತ್ತಾ? ಹೇಳಿಕ್ಕೆ ಬರಲ್ಲ. 3 ವರ್ಷ, 4 ವರ್ಷ, 5 ವರ್ಷ ಹೋದ್ರೂ ಹೋಯ್ತು. ಈಗ ನಾನು ಹರಕೆ ಮಾಡ್ಕೊಂಡು 2 ವರ್ಷದ ನಂತರ ಇಲ್ಲಿ ಹರಕೆ ತೀರಿಸ್ಬೇಕಂತ ಒಂದು ಸಂದರ್ಭ ಬಂತು. ನನ್ನ ಪಾಳಿ ಬಂತು. ಹುಡುಗಿ ಹುಟ್ಟ ಮೇಲೆ ಅದು ಯಕ್ಷಗಾನ 3 ವರ್ಷದ ಮೇಲೆ ಬಂತು ಹರಕೆ. ಈ ಆಂಜನೇಯ ಸ್ವಾಮಿಯ ಎಲ್ಲ ವೈಶಿಷ್ಟ್ಯಗಳನ್ನು ನೋಡಿದ್ವಿ. ಆದರೆ ಈ ದೇವಸ್ಥಾನ ಎಲ್ಲಿರಬಹುದು ಅನ್ನೋ ಕುತೂಹಲ ಖಂಡಿತ ನಿಮಗೆಲ್ರಿಗೂ ಇದೆ ಅಲ್ವಾ? ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಂಡುಬಾಳದ ಶ್ರೀ ಮುಖ್ಯಪ್ರಾಣ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ. ನೀವು ಹೊನ್ನಾವರಕ್ಕೆ ಬಂದು ಗುಂಡುಬಾಳದ ಬಗ್ಗೆ ಯಾರನ್ನ ಬೇಕಾದರೂ ಮಾಹಿತಿ ಕೇಳಿ, ಖಂಡಿತ ಅವ್ರು ನಿಮಗೆ ಕೊಡ್ತಾರೆ. ನಿಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ದರೆ, ಅಯ್ಯೋ ನಮ್ಮ ಜೀವನ ಹೀಗಾಗೋಯ್ತಲ್ಲ ಮುಂದೇನು ಅನ್ನೋ ಹಾಗಿದ್ರೆ, ನೀವು ಯಶಸ್ಸಿನ ಹುಡುಕಾಟದಲ್ಲಿದ್ದರೆ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಯಕ್ಷಗಾನ ಮಾಡಿಸಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗ ಕಿವಿ ಮಾತು. ಹಣೆಗೆ ಕುಂಕುಮ ಇಟ್ಕೊಳ್ಳಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಗೊತ್ತಾ ನಿಮಗೆ? ನಮ್ಮ ದೇಹದಲ್ಲಿ 7 ಸೂಕ್ಷ್ಮವಾದ ಚಕ್ರಗಳಿದೆ. ಅದರಲ್ಲಿ ಆಜ್ಞಾ ಚಕ್ರ ಅನ್ನೋದು ಹಣೆ ಮಧ್ಯದಲ್ಲಿರುತ್ತೆ. ನಾವು ಹಣೆಯಲ್ಲಿ ಕುಂಕುಮ ಇಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಅಲ್ಲೇ ಇರುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಇಡೀ ದಿನ ಫ್ರೆಶ್ ಆಗಿರುತ್ತೆ. ಇವೆಲ್ಲ ಸೈಂಟಿಫಿಕ್ ರೀಸನ್ಗಳು. ನಾನು ನೀವು ಇದನ್ನೆಲ್ಲ ತಿಳ್ಕೊಳ್ಳದೆ ಕುಂಕುಮ ಇಡೋದು ಔಟ್ ಆಫ್ ಫ್ಯಾಷನ್ ಅಂತ ಬಿಟ್ಬಿಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಕಥೆ, ಹೊಸ ದೇವಸ್ಥಾನ, ಹೊಸ ವಿಷಯಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸತ್ಯಂ ಶಿವಂ ಸುಂದರಂ. ದೇವರೇ ದಾರಿ ತೋರಿಸ್ತಾನೆ.